ಅದು ಜಿಲ್ಲೆಯಲ್ಲೇ ಅತ್ಯಂತ ದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣ. ಬ್ಯಾಂಕಿಗೆ ಕನ್ನ ಹಾಕಿದ್ದ ಕಳ್ಳರು ಬರೋಬ್ಬರಿ 17 ಕೆಜಿ ಬಂಗಾರ ಕದ್ದೊಯ್ದಿದ್ದರು. ಕಳ್ಳರಿಗಾಗಿ ಉತ್ತರ ಪ್ರದೇಶದ ಕಕ್ರಾಳ್, ಮಧ್ಯಪ್ರದೇಶವೆಲ್ಲ ಹುಡುಕಿದ್ರೂ ಕಳ್ಳರು ಸಿಕ್ಕಿರಲಿಲ್ಲ. ಹಾಗಿದ್ರೆ ಕಳ್ಳರು ಸಿಕ್ಕಿ ಬಿದ್ದಿದ್ದು ಎಲ್ಲಿ ಅಂತ ಹೇಳ್ತೀವಿ, ಈ ಸ್ಟೋರಿ ನೋಡಿ. ನ್ಯಾಮತಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ. 6 ತಿಂಗಳ ಬಳಿಕ 6 ಜನ ಆರೋಪಿಗಳ ಬಂಧನ. ಬಂಧಿತರಿಂದ 17 ಕೆಜಿ ಬಂಗಾರ ವಶ. ಎಲ್ಲಿ ನೋಡಿದರೂ ಬಂಗಾರ ಬಂಗಾರ ಬಂಗಾರ. ಇದೇನು ಬಂಗಾರದ ಅಂಗಡಿಯೋ ಅಥವಾ ಪೊಲೀಸ್ ಕಚೇರಿಯೋ ಎಂದುಕೊಳ್ಳಬೇಡಿ. ಇದು ಬಂಗಾರ ಅಂಗಡಿಯಲ್ಲ, ದಾವಣಗೆರೆ ನಗರದ ಎಸ್ಪಿ ಕಚೇರಿ. ದಾವಣಗೆರೆ ಜಿಲ್ಲೆಯ ನ್ಯಾಮತಿ ಪಟ್ಟಣದಲ್ಲಿ ಕಳೆದ ಅಕ್ಟೋಬರ್ 28ರಂದು ಕಳ್ಳರು ಎಸ್ಬಿಐ ಬ್ಯಾಂಕ್ ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದರು. ಇದರಿಂದಾಗಿ ಇಡೀ ದಾವಣಗೆರೆ ಬೆಚ್ಚಿ ಬಿದ್ದಿತು. ಯಾಕಂದ್ರೆ ಅಲ್ಲಿ ಕಳ್ಳತನ ಆಗಿದ್ದು ಬರೋಬ್ಬರಿ 13 ಕೋಟಿ ಮೌಲ್ಯದ ಸುಮಾರು 17 ಕೆಜಿ ಬಂಗಾರ. ಬಡವರು, ಮಧ್ಯಮ ವರ್ಗದವರು ಅಡವಿಟ್ಟ ಬಂಗಾರ ದರೋಡೆಯಾಗಿ ಹೋಗಿತ್ತು. ಪ್ರಕರಣದ ಬೆನ್ನು ಹತ್ತಿದ ಪೊಲೀಸರಿಗೆ ನಿರಾಸೆ ಮೇಲೆ ನಿರಾಸೆ ಉಂಟಾಗಿತ್ತು. ಯಾಕಂದ್ರೆ ಬ್ಯಾಂಕ್ ಸುಳಿವು ಸಿಗದಂತೆ ಕಳ್ಳರು ಕಾರದ ಪುಡಿ ಎರಚಿ ಮಾಸ್ಟರ್ ಮೈಂಡ್ ಅಟ್ಯಾಕ್ ಮಾಡಿದ್ದರು. ಒಂದು ಸಣ್ಣ ಸುಳಿವು ಸಿಗದಂತೆ ಗ್ಯಾಸ್ ಕಟರ್ ಮೂಲಕ ದರೋಡೆ ಮಾಡಿದ್ದರು. ಇದು ಅಂತಾರಾಜ್ಯ ಕಳ್ಳರ ಕರಾಮತ್ತೆ ಇರಬೇಕೆಂದು ಪೊಲೀಸರು ಉತ್ತರ ಪ್ರದೇಶದ ಕಕ್ರಾಳ ಗ್ಯಾಂಗ್, ಮಧ್ಯಪ್ರದೇಶ ಸೇರಿದಂತೆ ಹಲವೆಡೆ ಸುತ್ತಿ ಬಂದಿದ್ರು. ಕಳ್ಳರು ಮಾತ್ರ ಸಿಕ್ಕಿರಲಿಲ್ಲ. ಕಳ್ಳರು ಚಾಪೆ ಕೆಳಗೆ ನುಸುಳಿದ್ರೆ ನಮ್ಮ ಪೊಲೀಸರು ಬಿಡ್ಬೇಕಲ್ಲ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿ ರಂಗೋಲಿ ಕೆಳಗೆ ನುಸುಳಿ ಕದಿಮ ಗ್ಯಾಂಗ್ ಬಂಧಿಸಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅಲ್ಲನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿದ ನಂತರ ಹೋಗುವಾಗ DVR ಕೂಡ ತೆಗೆದುಕೊಂಡು ಹೋಗಿರ್ತಾರೆ, ಡಿಜಿಟಲ್ ವಿಡಿಯೋ ರೆಕಾರ್ಡರ್. ಅಷ್ಟೇ ಅಲ್ಲ, ಒಂದೇ ಒಂದು ಬೆರಳಚ್ಚು ಕೂಡ ಸಿಗದ ಹಾಗೆ ಅವರು ಬಹಳ ವೃತ್ತಿಪರತೆಯಿಂದ ಕೆಲಸವನ್ನು ಮಾಡಿರ್ತಾರೆ, ಕಳ್ಳತನವನ್ನು ಮಾಡಿರ್ತಾರೆ. ಬ್ಯಾಂಕಿಗೆ ಕನ್ನ ಹಾಕಿದ್ದು ಹೊರ ರಾಜ್ಯದವರಲ್ಲ, ಸ್ಥಳೀಯರೇ ಅಂತ ಗೊತ್ತಾದ ಮೇಲೆ ಪೊಲೀಸರು ಒಮ್ಮೆ ಶಾಕ್ ಆಗಿದ್ದರು. ನ್ಯಾಮತಿ ಪಟ್ಟಣದಲ್ಲಿ ಬೇಕರಿ ಇಟ್ಟುಕೊಂಡು ಜೀವನ ಮಾಡ್ತಿದ್ದ ಅಜಯ್ ಕುಮಾರ್, ವಿಜಯ್ ಕುಮಾರ್ ಎಂಬ ಸಹೋದರರೇ ಈ ಕೃತ್ಯದ ಹಿಂದಿನ ಮಾಸ್ಟರ್ ಮೈಂಡ್ಗಳು. ಅಷ್ಟಕ್ಕೂ ಇವರು ಕಳ್ಳತನ ಮಾಡಿದ್ದು ಯಾಕೆ ಅಂತ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೆ ಹುಬ್ಬೇರುವಂತೆ ಮಾಡುತ್ತೆ. ವಿಜಯ್ ಕುಮಾರ್ ನ್ಯಾಮತಿ ಪಟ್ಟಣದಲ್ಲಿ ಬೇಕರಿ ನಡೆಸ್ತಾ ಇದ್ದ. ಅದ್ಯಾಕೋ ಲಾಭ ಸರಿಯಾಗಿ ಬರ್ತಾ ಇರೋದಿಲ್ಲ. ಹೀಗಾಗಿ ಸ್ಥಳೀಯ ಬ್ಯಾಂಕ್ SBI ಬ್ಯಾಂಕ್ನಲ್ಲಿ ಲೋನ್ ಅಪ್ಲಿಕೇಶನ್ ಹಾಕಿದ್ದಾನೆ. ಒಮ್ಮೆ ರಿಜೆಕ್ಟ್ ಆಗಿರುತ್ತೆ, ಮತ್ತೊಂದು ಬಾರಿ ಅರ್ಜಿ ಸಲ್ಲಿಕೆ ಮಾಡಿದ್ರು ಕ್ರೆಡಿಟ್ ಸ್ಕೋರ್ ಲೋ ಇದೆ ಎಂದು ಲೋನ್ ತಿರಸ್ಕಾರ ಆಗಿರುತ್ತೆ. ಆಗ ಬ್ಯಾಂಕ್ ಅಧಿಕಾರಿಗಳು ಸರಿಯಾಗಿ ನಡೆಸಿಕೊಂಡಿಲ್ಲ ಎಂದು ಒಳಗೊಳಗೆ ಕುದಿಯೋಕೆ ಶುರು ಮಾಡಿದ್ದ ವಿಜಯ್ ಕುಮಾರ್ ಸಿಟ್ಟಿಗೆದ್ದವನೇ ಈ ಬ್ಯಾಂಕ್ ಅನ್ನೇ ಗುಡಿಸಿ ಗುಂಡಾಂತರ ಮಾಡಬೇಕೆಂದು ತೀರ್ಮಾನ ಮಾಡಿಬಿಡ್ತಾನೆ. ಜೊತೆಗೆ ಬೇಗನೆ ಶ್ರೀಮಂತರಾಗಬೇಕೆಂದು ಸಹೋದರ ಅಜಯ್ ಕುಮಾರ್, ತಂಗಿಯ ಗಂಡ ಬಾವ ಪರಮಾನಂದ ಸೇರಿ ದರೋಡೆ ಮಾಡಕ್ಕೆ ಬಲೆ ಹೆಣೆಯುತ್ತಾರೆ.
ಬ್ಯಾಂಕ್ನವ್ರು ಆ ರೀತಿ ವರ್ತನೆ ಮಾಡಿದಾರೆ ಇಲ್ವೋ ನಮಗೆ ಗೊತ್ತಿಲ್ಲ. ಹೌದು, ಅವನ ಭಾವನೆ. ನಂತರ ಅವನು ಮೊದಲಿಂದಲೂ ಕೂಡ ಈ ಬ್ಯಾಂಕ್ ಕಳ್ಳತನಗಳನ್ನು ಯಾವ ರೀತಿ ಮಾಡ್ತಾರೆ ಗ್ಯಾಂಗ್ಗಳು ಅನ್ನುವುದನ್ನು ಯೂಟ್ಯೂಬ್ನಲ್ಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಜಾಲಾಡಿಸಿ ಒಂದು ಬ್ಯಾಂಕನ್ನು ಯಾವ ರೀತಿ ದರೋಡೆ ಮಾಡ್ಬೋದು, ಯಾವ ರೀತಿ ಕಳ್ಳತನ ಮಾಡ್ಬೋದು, ಯಾವ ರೀತಿ ಹಣ ತೆಗೆದುಕೊಂಡು ಹೋಗುವಾಗ ಅದನ್ನು ಅಟ್ಯಾಕ್ ಮಾಡ್ಬೋದು, ಇದನ್ನೆಲ್ಲ ಅಧ್ಯಯನ ಮಾಡಿರ್ತಕ್ಕಂಥದ್ದು ನಮ್ಮ ಒಂದು ತನಿಖೆಯ ವೇಳೆ ತಾಂತ್ರಿಕ ಅಂಶಗಳಿಂದ ಗೊತ್ತಾಗಿದೆ. ಅವನು ಸರ್ಚ್ ಮಾಡಿರ್ತಕ್ಕಂತಹ ಏನೇನು ಸರ್ಚ್ ಮಾಡಿದ್ದಾನೆ ಅವನ ನೆಟ್ಟಲ್ಲಿ ಅದೆಲ್ಲ ಗೊತ್ತಾಗಿದೆ. ಭಾಳ ಇಂಟ್ರೆಸ್ಟಿಂಗಾಗಿ ನೆಟ್ಫ್ಲಿಕ್ಸಲ್ಲಿ ಒಂದು ಮನಿ ಹೈಸ್ಟ್ ಅಂತ ಒಂದು ಧಾರಾವಾಹಿ ಬರುತ್ತೆ, ಅದು ಕೂಡ ಈಗಿದೆ. ಆ ಧಾರಾವಾಹಿಯ ಅವನ್ನ ಭಾಳ ಚೆನ್ನಾಗಿ ಅಧ್ಯಯನ ಮಾಡಿ ನಂತರ ಡಿಸೈಡ್ ಮಾಡ್ತಾನೆ, ನಾನು ದಿಢೀರ್ ಶ್ರೀಮಂತ ಆಗಬೇಕು ಅಂತ ಹೇಳಿದ್ರೆ ನಾನು ಬ್ಯಾಂಕನ್ನು ಕಳ್ಳತನ ಮಾಡಲೇಬೇಕು. ಬ್ಯಾಂಕ್ ದರೋಡೆ ಮಾಡೋದು ಹೇಗೆ ಎಂದು ವಿಜಯ್ ಕುಮಾರ್ ನೆಟ್ಫ್ಲಿಕ್ಸ್ ಯೂಟ್ಯೂಬ್ನಲ್ಲಿ ನೋಡಿದ್ದಾರೆ. ಅಂದು ಅಕ್ಟೋಬರ್ 28ರಂದು ದೀಪಾವಳಿ ಬಳಿಕ ಸಾಲು ಸಾಲು ರಜೆ ಇದ್ದ ಹಿನ್ನೆಲೆ ಮುಹೂರ್ತ ಫಿಕ್ಸ್ ಮಾಡಿದ ಗ್ಯಾಂಗ್ ಬ್ಯಾಂಕ್ ಸುತ್ತ ಗಡಿ ಚೌಡೇಶ್ವರಿ ಅಷ್ಟ ದಿಗ್ಬಂಧನವನ್ನ ಮಾಡಿದ್ದಾರೆ. ರಾತ್ರಿ ಗ್ಯಾಸ್ ಕಟರ್ ಬಳಸಿ ಬ್ಯಾಂಕ್ ದರೋಡೆ ಮಾಡೇ ಬಿಡ್ತಾರೆ. ಬರೋಬ್ಬರಿ 17 ಕೆಜಿ ಬಂಗಾರವನ್ನ ಲೂಟಿ ಮಾಡೇ ಬಿಡ್ತಾರೆ. ಪೊಲೀಸರಿಗೆ ಸುಳಿವು ಸಿಗಬಾರದು ಅಂತ ಬ್ಯಾಂಕ್ ಸುತ್ತಲೂ ಕಾರದ ಪುಡಿ ಎರಚಿ ಎಸ್ಕೇಪ್ ಆಗಿದ್ದಾರೆ. ಅವರು ಕೂಡ ಇವ್ರದ್ದು ಫ್ರೆಂಡ್ಸ್ ಇರ್ತಾರೆ. ಅವ್ರಿಗೆ ಇವನು ಯಾರು ವಿಜಯ್ ಕುಮಾರ್ A1 ಇದ್ದಾನೆ, ಅವನು ಈಗಾಗಲೇ ನಾವು ಹೇಳಿದ್ವಲ್ಲ ಯೂಟ್ಯೂಬು ಮನಿ 6-7 ತಿಂಗಳು ಕೂಡ ಅವ್ನು ಕೆಲವೊಂದೊಂದು ಯೂಟ್ಯೂಬ್ ವೀಡಿಯೋಸ್ದು ಕೂಡ ಅನಿಮಲ್ ಮೂವಿದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ಕೂಡ ಚೆನ್ನಾಗಿ ಆ್ಯಕ್ಟ್ ಮಾಡಿ ಹೊಡೆದಾಡೋ ಸೀನೆಲ್ಲ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಸೀನು. ಸೊ ಅವ್ನು ಮಾಡಿ ನೋಡಿ ಅವ್ನು ಹೇಳ್ತಾ ಇದ್ದ ನಾನು ಚೆನ್ನಾಗಿ ಹೆಂಗೆ ಮಾಡ್ಬೇಕು ಅನ್ನೋದನ್ನ ಕರಗತ ಮಾಡಿಕೊಂಡೆ ಸ್ಕಿಲ್ಸ್ ಎಲ್ಲ. ದೆನ್ ನನ್ನ ಮೈಂಡಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲರಿಗೆ ಕರೆಸಿ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾನೆ. ಬ್ಯಾಂಕ್ ಅವ್ರಿಗೆ ಸರ್ 500-600 ಜನ ಹಳ್ಳಿಯವ್ರು ಬಂದುಬಿಟ್ರು. ನಮ್ಮದು ಚಿನ್ನ ಬಿಕಾಸ್ ಅವ್ರಿಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರ್ತದೆ ಸರ್. ಅವ್ರ ಮಾಂಗಲ್ಯ ಸರಗಳೆಲ್ಲ ಇದ್ದಾವೆ. ಏನು ಮಾಡ್ತೀರಾ ಏನು ಸ್ಟ್ರೈಕ್ ಮಾಡೋರ್ ಥರ ಸ್ಟ್ರೈಕ್ ಮಾಡಬೇಕಂತ ಇದ್ದೀವಿ. ಈಗ ನಮ್ಮ ಚಿನ್ನ ಸಿಗೋದಿಲ್ಲ, ನಾವು ಅವ್ರಿಗೆಲ್ಲ ಕರೆದು ಇಲ್ಲ ನಾವು ನಿಮಗೆಲ್ಲ ಮಾಡ್ತೇವೆ, ಸ್ವಲ್ಪ ದಿವಸ ಟೈಮ್ ಕೊಡಿ ಅಂತ. ಅದಾದಮೇಲೆ ಸರ್ ತುಂಬ ದಿವಸ ಅವರೆಲ್ಲರೂ ಶಾಂತಿಯಿಂದ ಇದ್ದರು. ಕಳ್ಳರು ಯಾರಿಗೂ ಸುಳಿವು ಸಿಗದಂತೆ ಕಾರದ ಪುಡಿ ಎರಚಿ ಹೋಗಿದ್ರು. ಆದ್ರೆ ಸಮೀಪದಲ್ಲೇ ಕಾರದ ಪುಡಿ ಪ್ಯಾಕೆಟ್ ಒಂದು ಪೊಲೀಸರಿಗೆ ಸಿಕ್ಕಿತ್ತಂತೆ. ಅದು ಸೀದಾ ತಮಿಳುನಾಡಿಗೆ ಲಿಂಕ್ ಕೊಟ್ಟಿದೆ. ಆ ಕವರ್ ಅಡ್ರೆಸ್ ತಮಿಳುನಾಡಿನ ಜಾಗ ಒಂದರದ್ದೇ ಆಗಿತ್ತು. ಅಜಯ್ ಕುಮಾರ್, ವಿಜಯ್ ಕುಮಾರ್ ಎಲ್ಲರೂ ಮೂಲತಃ ತಮಿಳುನಾಡಿನವರೇ. ಜೀವನಕ್ಕಾಗಿ ಇಲ್ಲಿ ಬಂದು ಬೇಕರಿ ನಡೆಸ್ತಾ ಇರ್ತಾರೆ. ವಿಜಯ್ ಕುಮಾರ್ ಬಾವ ತಮಿಳುನಾಡಿನಲ್ಲೇ ಇದ್ದ. ಈ ಕಾರದ ಪುಡಿ ಅಡ್ರೆಸ್ ಪರಮಾನಂದನ ಮನೆಯ ಸಮೀಪ ಲಿಂಕ್ ಆಗಿರುತ್ತೆ. ಇದರ ಜಾಡು ಹಿಡಿದ ಪೊಲೀಸರಿಗೆ ಮಾಹಿತಿ ಸಿಗುತ್ತಾ ಹೋಗುತ್ತೆ. ಜೊತೆಗೆ ಕಟರ್ಗೆ ಬಳಸಿದ್ದ ಸಿಲಿಂಡರ್ ಅಡ್ರೆಸ್ ಕದಿಮರು ಸಿಕ್ಕಿಬಿದ್ದಿದ್ದಾರೆ. ಇನ್ನು ಈ ಎಲ್ಲಾ ಬಂಗಾರವನ್ನ ವಿಜಯ್ ಕುಮಾರ್ ತಮಿಳುನಾಡಿನ ಮಧುರೈ ಸಮೀಪದ ತೋಟವೊಂದರ ಬಾವಿಯಲ್ಲಿ ಇಟ್ಟು ಬಂದಿದ್ದು, ಬಳಿಕ ಎಲ್ಲವನ್ನು ಜೀವದ ಹಂಗು ತೊರೆದು ಪೊಲೀಸರು ರಿಕವರಿ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲೂ ಕೂಡ 60,000 ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಬಂದಿಲ್ಲ ಸರ್. ಅದರಲ್ಲಿ ಹೇಳ್ತಾರೆ ಅವನು ಫಸ್ಟ್ ಟೈಮು ಏನು ವಿಜಯ್ ಕುಮಾರ್ ಇದ್ದಾರೆ ಅವರು ಅವರ ಬಿಸ್ನೆಸ್ಸನ್ನು ವಿಸ್ತರಣೆ ಮಾಡಲಿಕ್ಕೆ ಅಂತ ಹೇಳಿ 15 ಲಕ್ಷ ಸಾಲಕ್ಕೋಸ್ಕರ ಮಾರ್ಚ್ 2023ನೇ ಇಸ್ವಿಯಲ್ಲಿ ಹಾಕ್ತಾರೆ. ಯಾಕೆ ರಿಜೆಕ್ಟ್ ಆಗ್ತದೆ ಅಂದರೆ ಅದು ಸಿಬಿಲ್ ಸ್ಕೋರ್ ಕಡಿಮೆ ಇರ್ತದೆ. ಎಗೇನ್ ಅವರು ಎಲ್ಲ ಅವರ ರಿಲೇಟಿವ್ಸ್ ಹೆಸರಲ್ಲಿ ಕೂಡ ಹಾಕ್ತಾರೆ. ಆವಾಗ ಕೂಡ ಅವ್ರದ್ದು ಸ್ಕೋರ್ ಸರಿಯಾಗಿ ಬರದೇ ಇರೋದ್ರಿಂದ ಅದು ಅರ್ಜಿ ತಿರಸ್ಕೃತಗೊಳ್ಳುತ್ತದೆ. ಏನೋ ಅರ್ಜಿ ತಿರಸ್ಕೃತಗೊಳ್ಳುತ್ತದೆ, ಅದು ಕಾನೂನಾತ್ಮಕವಾಗಿ ತಿರಸ್ಕೃತಗೊಳ್ಳುತ್ತದೆ. ಆಣೆ ಮಾಡಿಸ್ಕೊಂಡಿದ್ದಾನೆ ಸರ್ ವಿಜಯ್ ಕುಮಾರ್ ಎಲ್ಲರ ಹತ್ರ. ಈ ವಿಷಯ ನಮ್ಮ 6 ಜನ ಬಿಟ್ಟು ಬೇರೆ ಯಾರಿಗೆ ಕೂಡ ಗೊತ್ತಾಗಬಾರ್ದು ಅಂತ. ಅವನು ಏನು ಉಸ್ಲಾಂಪಟ್ಟಿ ಮಧುರೈಗೆ ಹೋಗ್ಬಿಟ್ಟು ಈ ಚಿನ್ನವನ್ನು ಬಹಳ ಆಳವಾದ ಬಾವಿಯಲ್ಲಿ ಇಡ್ತಾನೆ ಅಲ್ಲ, ಅದು ಕೂಡ ಅವನಿಗೆ ಬಿಟ್ಟು ಯಾರಿಗೆ ಗೊತ್ತೇ ಇಲ್ಲ. ಅವ್ರ ಮನೆಯವರು ಸರ್ ಅಲ್ಲಿ ಹೋದ್ಮೇಲೆ ನಮ್ಮವರು ಚಿನ್ನ ತೆಗಿತಾ ಇದ್ರೆ ಎಲ್ಲರಿಗೆ ಆಶ್ಚರ್ಯ ಆಗಿ ಹಿಂಗೆ ನೋಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಅಲ್ಲ. ಒಟ್ಟಿನಲ್ಲಿ ದರೋಡೆ ಪ್ರಕರಣ ಭೇದಿಸಿದ ದಾವಣಗೆರೆ ಪೊಲೀಸರಿಗೆ ನಮ್ಮದೊಂದು ಸಲಾಂ. ಇತ್ತ ಬಂಗಾರ ಕಳೆದುಕೊಂಡು ಆತಂಕದಲ್ಲಿದ್ದ ಬ್ಯಾಂಕ್ ಗ್ರಾಹಕರು ನಿರಾಳರಾಗಿದ್ದು ಪೊಲೀಸರಿಗೆ ಧನ್ಯವಾದ ಅರ್ಪಿಸಿದ್ದಾರೆ.